ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿನ ಉಪಯೋಗಿಸ್ಕೊಳ್ಳದೆ ದೇವಸ್ಥಾನದಲ್ಲಿ ಕೊಡುವಂತಹ ಚಿತ್ರಾನ್ನ ಹೇಗೆ ಮಾಡೋದು, ಇದರ ಜೊತೆಗೆ ಅದಕ್ಕೆ ಹೊಂದುವಂತಹ ನೀರು ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ನೀರು ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ಗೆ 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಸ್ಪೂನ್ ಆಗುವಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಪುದೀನ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಮಾತ್ರನೇ ಹುಣಸೆಹಣ್ಣನ್ನು ಸೇರಿಸ್ಕೊಂಡು 1/4 ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಮೊದಲಿಗೆ ಇದನ್ನು ಗಟ್ಟಿಯಾಗಿ ರುಬ್ಬಿ ನಂತರ ಮತ್ತೆ ನೀರನ್ನು ಸೇರಿಸ್ಕೊಂಡು ನೀರು ಚಟ್ನಿ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ನೀರು ಚಟ್ನಿ ಆಗಿದ್ರೇ ಚೆಂದ ಅಂತ ಮಾಡ್ಕೊಂಡಿದ್ದೀನಿ. ನಿಮ್ಗಿನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಗಟ್ಟಿ ಚಟ್ನಿ ಇಷ್ಟಪಡ್ತೀನಿ ಅನ್ನೋರು ಗಟ್ಟಿಯಾಗಿನೂ ಸಹ ಮಾಡ್ಕೋಬೋದು. ನಾನು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈಗ ಚಿತ್ರಾನ್ನ ಮಾಡ್ಕೊಬೇಕಲ್ಲ, ಆ ಗೊಜ್ಜನ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಕಡಾಯಿನ ಇಟ್ಕೊಂಡು ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ. ಈಗ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ. ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ಟವ್ನ ಕಡಿಮೆ ಉರಿಲೇ ಇಟ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಈರುಳ್ಳಿ ಏನು ಬಳಸದೇ ಇರೋದ್ರಿಂದ ನಾವು ಹಾಕಿರುವಂತಹ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ನಮಗೆ ಚಿತ್ರಾನ್ನ ರುಚಿಯಾಗಿ ಬರೋದು. ಈಗ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 4 ರಿಂದ 5 ಆಗುವಷ್ಟು ಹಸಿಮೆಣಸಿನ್ಕಾಯಿ, 10 ರಿಂದ 15 ಆಗುವಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ದೇವಸ್ಥಾನಗಳಲ್ಲಿ ಚಿತ್ರಾನ್ನ ತಿಂದರೆ ಈರುಳ್ಳಿ ಇರಲ್ಲ, ಜೊತೆಗೆ ಬೇರೆ ಥರ ಫ್ಲೇವರೇ ಇರುತ್ತೆ. ಅದು ಬರಬೇಕಂದ್ರೆ 1/4 ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸ್ಕೋಬೇಕು. ಚಿತ್ರಾನ್ನಕ್ಕೆ ಇಂಗನ್ನು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಜಾಸ್ತಿ ಹಾಕ್ಕೊಬಾರ್ದು, ಯಾಕೆಂದರೆ ನೀವು ನೋಡಿರ್ತೀರ ದೇವಸ್ಥಾನದಲ್ಲಿ ಪ್ರಸಾದ ರೀತಿಯಾಗಿ ಕೊಡ್ತಾರಲ್ಲ, ಚಿತ್ರಾನ್ನ ತುಂಬ ಕಲರ್ ಆಗಿರಲ್ಲ, ಲೈಟಾಗಿ ಎಲ್ಲೋ ಕಲರ್ ಇರುತ್ತಲ್ವ, ಆ ರೀತಿ ಬರಬೇಕಂದ್ರೆ ಅರಿಶಿನ ಸ್ವಲ್ಪ ಮಾತ್ರನೇ ಸೇರಿಸ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ 2 ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸನ ಸೇರಿಸ್ಬೇಕಾದ್ರೆ ಯಾವಾಗಲೂ ಸ್ಟವ್ನ ಆಫ್ ಮಾಡಿಕೊಂಡೇ ಸೇರಿಸಬೇಕು, ಇಲ್ಲ ಅಂತ ಅಂದರೆ ಕಹಿ ಬರುತ್ತೆ. ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಟಿರುವಂತಹ ಅನ್ನನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ವೇಳೆ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಸಪ್ಪೆ ಅಂತ ಅನ್ನಿಸಿದ್ರು ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಚಿತ್ರಾನ್ನ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ, ಬೇಗನೂ ಸಹ ಆಗುತ್ತೆ. ಬೇರೆ ಪದಾರ್ಥಗಳನ್ನ ಕಟ್ ಮಾಡ್ಕೊಂಡು ಕೂರಬೇಕನ್ನೋ ಕೆಲಸನೂ ಸಹ ಇರಲ್ಲ. ನೋಡಿ, ಚಿತ್ರಾನ್ನ ರೆಡಿನೇ ಆಗೋಯಿತು. ಜಸ್ಟ್ ಒಂದು 2 ರಿಂದ 3 ನಿಮಿಷದಲ್ಲಿ ನಾವು ಅನ್ನ ಒಂದು ರೆಡಿ ಇದ್ದರೆ ಗೊಜ್ಜನ್ನ ರೆಡಿ ಮಾಡ್ಕೊಬಿಡ್ಬೋದು. ಇದ್ರ ಜೊತೆಗೆ ನೀರು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವಲ್ಪ ತಿನ್ನೋರು ಇನ್ನೊಂಚೂರು ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.